ನಮಸ್ಕಾರ. ಕರ್ನಾಟಕ ನಾಡಿನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ ಎಂ ರಾಠೋಡ್, ನಿರ್ದೇಶಕ ಶ್ರೀ ಗುರುಕುಲ ಅಕಾಡೆಮಿ ಬೆಂಗಳೂರು. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರ, ನಿನ್ನೆ ದಿನ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಅನ್ನು ಆಲ್ರೆಡಿ ಸರ್ಕಾರಕ್ಕೆ ಸಲ್ಲಿಸಿದೆ. ಇದೇ ಆಗಸ್ಟ್ 7ರಂದು ಕ್ಯಾಬಿನೆಟ್ ನಲ್ಲಿ ಡಿಸ್ಕಸ್ ಇದೆ. ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಆದ ನಂತರ ಎಲ್ಲಾ ನೇಮಕಾತಿಗಳು ಪ್ರಾರಂಭವಾಗುತ್ತದೆ. ಒಳ ಮೀಸಲಾತಿಗೆ ವರದಿಗೆ ಸರ್ಕಾರಕ್ಕೆ ಸಲ್ಲಿಕೆ, ಹೊಸ ನೇಮಕಾತಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗುತ್ತದೆ. ಹೊಸ ನೇಮಕಾತಿ ಬಗ್ಗೆ ಸಂಪೂರ್ಣವಾಗಿ ಇವತ್ತು ಮಾತನಾಡೋಣ. ಏನಪ್ಪಾ ಅಂತಂದ್ರ 2019ರಲ್ಲಿ ಕೊರೋನಾ ಬಂದಾಗ ಈ ನೇಮಕಾತಿಗೆ ಅದೇ ತರ ಆಗಿತ್ತು. ಯಾಕಂದ್ರೆ ಒಂಥರ ಲಾಕ್ ಡೌನ್ ಮಾಡ್ದಂಗ, ಇಷ್ಟು ವರ್ಷಗಳ ಕಾಲ ಲಾಕ್ ಡೌನ್ ಮಾಡ್ದಂಗ ಯಾವುದೋ ಒಂದು ನೇಮಕಾತಿ ಆಗಿಲ್ಲ. ಸುಮಾರು 2-3 ವರ್ಷದಿಂದ ಒಂದು ರಿಕ್ರೂಟ್ಮೆಂಟ್ ಆಗಿಲ್ಲ. ಯಾವ್ದಪ್ಪ ಅಂದ್ರೆ KPSC ದಾಗ ಆಗಿರ್ಲಿ, KSP ದಾಗ ಆಗಿರ್ಲಿ, KE ದಾಗ ಆಗಿರ್ಲಿ, ಯಾವ್ದು ರಿಕ್ರೂಟ್ಮೆಂಟ್ ಆಗಿದ್ದಲ್ಲ. ಹಾಗಾಗಿ ಈಗೇನಪ್ಪಾ ಅಂತಂದ್ರೆ ಒಳ ಮೀಸಲಾತಿ ಈ ಒಂದು ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದ್ದು ಹೊಸ ನೇಮಕಾತಿಗಳು ಪ್ರಾರಂಭವಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಆತ್ಮೀಯ ಗೆಳೆಯರೇ, ಈ ಹೊಸ ನೇಮಕಾತಿಗಳು ಯಾವ್ಯಾವಪ್ಪ ಅಂತಂದ್ರ ನೋಡಿ, ಹೊಸ ನೇಮಕಾತಿಗಳು ಯಾವ್ಯಾವ ಆಗ್ತಾವಪ್ಪ ಈಗ ಪ್ರೆಸೆಂಟ್ ಅಂತಂದ್ರ ನೋಡಿ. ಫಸ್ಟ್ ಏನಪ್ಪಾ ಅಂತಂದ್ರ ಪೊಲೀಸ್ ಇಲಾಖೆಯಲ್ಲಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಏನಪ್ಪಾ ಅಂದ್ರ KSP ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ ಆಗ್ತಾವ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಈ ಗೃಹ ಮಿನಿಸ್ಟರ್ ಏನಪ್ಪಾ, ಹೋಮ್ ಮಿನಿಸ್ಟರ್ ಏನಪ್ಪಾ ಅಂದ್ರೆ ಪದೇ ಪದೇ ಹೇಳಿದ್ದಾರೆ. ಅಂದ್ರೆ ಈ 545 405 ಆಲ್ರೆಡಿ ಟ್ರೈನಿಂಗ್ ಮುಗಿದಿದೆ. ಆಮೇಲೆ 402 ಏನಂದ್ರೆ ಹಾಗಾಗಿ ನಿನ್ನೆ ಮೊನ್ನೆ ಒಂದು ರೀಸೆಂಟ್ಲಿ 2-3 ಡೇಸ್ ಇಂದ ಅವರು ಕೂಡ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಉಳಿದಿದ್ದು ಏನಪ್ಪಾ ಅಂತಂದ್ರ ಮುಂದೆ ಬರುವ ಈ 25 ಅಲ್ಲಿ ಇದೇ ವರ್ಷ ಏನಪ್ಪಾ ಅಂದ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಅದು 300 ಏನಪ್ಪಾ ಅಂದ್ರೆ 300 ಅಂದ್ರೆ 600 ಖಾಲಿದೆ ಅಂತ ಹೇಳಿದ್ದಾರೆ. 300 600 ಪೋಸ್ಟ್ಗಳು ಖಾಲಿದಾವೆ. 600 ಪೋಸ್ಟ್ಗಳು ಶೀಘ್ರದಲ್ಲಿ ನೇಮಕಾತಿ ಪ್ರಾರಂಭವಾಗುವ ಸಾಧ್ಯತೆಗಳು ಕಾಣ್ತಾ ಇದೆ. ಆತ್ಮೀಯ ಗೆಳೆಯರೇ, ಅಷ್ಟೇ ಅಲ್ಲ, ನೆಕ್ಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಗೆ ಸಂಬಂಧಪಟ್ಟದ್ದು CR ಮತ್ತು DR, ಹೌದಾ? 2000 ಇದಾವೆ. ಅದೇ ತರಗಿ ಪೊಲೀಸ್ ಕಾನ್ಸ್ಟೇಬಲ್ KSRP ಇದು 1500+ ಇದೆ. ಅಷ್ಟೇ ಅಲ್ಲ, ಸಿವಿಲ್ ಆಯ್ತು, DR ಆಯ್ತು, KSRP ಆಯ್ತು, IRB ಆಯ್ತು, ಸುಮಾರು 8000ಕ್ಕಿಂತ ಹೆಚ್ಚು ಏನಪ್ಪಾ ಅಂತಂದ್ರ ರಿಕ್ರೂಟ್ಮೆಂಟ್ ಪೊಲೀಸ್ ಇಲಾಖೆಯಲ್ಲಿ ಮಾಡ್ತೀವಿ ಅಂತ ಆಲ್ರೆಡಿ ನಮ್ಮ ಹೋಮ್ ಮಿನಿಸ್ಟರ್ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಗೊತ್ತಿದೆ. ಇಷ್ಟು ಪೋಸ್ಟ್ಗಳು ಖಾಲಿದಾವೆ, ಇಷ್ಟು ಪೋಸ್ಟ್ಗಳು ರಿಕ್ರೂಟ್ಮೆಂಟ್ ಮಾಡ್ಬೇಕಂತ ಪೊಲೀಸ್ ಇಲಾಖೆಯಲ್ಲಿ ಆಲ್ರೆಡಿ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇದು ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿರಬೇಕು. ಅಷ್ಟೇ ಅಲ್ಲ, ಏನಪ್ಪಾ ಅಂದ್ರೆ ಆಬ್ಕಾರಿ ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತೆ ಆಬ್ಕಾರಿ ಇಲಾಖೆ KPSC, ಓಕೆನಾ? ಆಬ್ಕಾರಿ ಕರ್ನಾಟಕ ರಾಜ್ಯ ಆಬ್ಕಾರಿ ಇಲಾಖೆಯಲ್ಲಿ ಇದು ಯಾರು ಎಕ್ಸಾಮ್ ಮಾಡಿಸ್ತಾರಪ್ಪ ಅಂದ್ರೆ KPSC, ಹೌದಾ? KPSC ಅಲ್ಲಿ ಎಕ್ಸಾಮ್ ಮಾಡಿಸೋದು. ಆಲ್ರೆಡಿ ಆಬ್ಕಾರಿ ಸಬ್ ಇನ್ಸ್ಪೆಕ್ಟರ್ 230 ಪೋಸ್ಟ್ ಇದೆ. 230ಕ್ಕಿಂತ ಹೆಚ್ಚು ಆಬ್ಕಾರಿ ಸಬ್ ಇನ್ಸ್ಪೆಕ್ಟರ್ ಇದೆ. ಆಬ್ಕಾರಿ ಗಾರ್ಡ್ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ 950 ಪೋಸ್ಟ್ಗಳು ಇದಾವೆ. ತುಂಬಾ ಒಳ್ಳೆ ಪೋಸ್ಟ್ಗಳು ಇವು. ಏನಪ್ಪಾ ಅಂದ್ರೆ ಡ್ಯೂಟಿ ಮಾಡೋರಿಗೆ, ಮುಂದೆ UPSC KPSC ಏನೋ ಒಳ್ಳೊಳ್ಳೆ ಜಾಬ್ ಹೋದವರಿಗೆ ಇದು ಮಾಡ್ಕೋಬೇಕು. ತುಂಬಾ ಮನೆಯಲ್ಲಿ ಆರಾಮಾಗಿ ಇದ್ದು ಚೆನ್ನಾಗಿ ವರ್ಕ್ ಮಾಡ್ಕೊಂತ ನೀವೇನ್ ಮಾಡ್ಬೋದು, ಇದು ಗೌರ್ಮೆಂಟ್ ಜಾಬ್ ಕೂಡ ಮಾಡ್ಬೋದು. ಓಕೆ, ಆಬ್ಕಾರಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಆಬ್ಕಾರಿ ಗಾರ್ಡ್ ಸಂಬಂಧಪಟ್ಟಂತೆ ಇಷ್ಟು ಪೋಸ್ಟ್ಗಳು ಖಾಲಿದಾವೆ, ಇಷ್ಟು ಹುದ್ದೆಗಳು ಖಾಲಿದಾವೆ, ನಿಮ್ಗೆ ಗೊತ್ತಿರಲಿ. ಇದು ಆಲ್ರೆಡಿ ಹಣಕಾಸು ಅನುಮೋದನೆ ಕೂಡ ಸಿಕ್ಕಿದೆ. ಆತ್ಮೀಯ ಗೆಳೆಯರೇ, ಯಾವ ಸಂದರ್ಭದಲ್ಲಿ ಆದ್ರೂ ನೋಟಿಫಿಕೇಶನ್ ಮಾಡ್ಬೋದು. ಆಗಸ್ಟ್ 7ಕ್ಕೆ ಕ್ಯಾಬಿನೆಟ್ ಡಿಸ್ಕಸ್ ಆದ ತಕ್ಷಣ ಏನ್ ಮಾಡ್ಬೇಕು, ಸರ್ಕಾರ ಮ್ಯಾಗ ತುಂಬಾ ವಿದ್ಯಾರ್ಥಿಗಳ ಒತ್ತಡ ಇದೆ. ಆಲ್ರೆಡಿ ಹಲವಾರು ಸಂಘಟನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಶೀಘ್ರ ನೇಮಕಾತಿ ಆಗಿಲ್ಲ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಕ್ಷಣದಲ್ಲಿ ಆದ್ರೆ ನೇಮಕಾತಿ ಆಗ್ಬಹುದು. ತಾವು ತಮ್ಮ ಅಭ್ಯಾಸವನ್ನು ಆದಷ್ಟು ಬೇಗ ಓದ್ರಿ. ನೆಕ್ಸ್ಟ್ ನೋಡ್ರಪ್ಪ ಅಂತಂದ್ರ ನೆಕ್ಸ್ಟ್ KPSC ಅಲ್ಲಿ, ಓಕೆ, ನೆಕ್ಸ್ಟ್ KPSC ಅಲ್ಲಿ ಕರ್ನಾಟಕದ ಲೋಕಸೇವಾ ಆಯೋಗ ಸಂಬಂಧಪಟ್ಟಂತೆ SDI ಇದೆ, FDI ಇದೆ, SDI ಇದೆ, ಮತ್ತು AE JE ಇದೆ, ಮತ್ತು ಗ್ರೂಪ್ C ಸಂಬಂಧಪಟ್ಟಂತೆ ಹಲವು ಹುದ್ದೆಗಳಿದಾವೆ. ಈಗ ಒಂದು 15 ದಿನ ಹಿಂದಗಡೆ ಒಂದು ಟ್ಯಾಕ್ಸ್ ಬಂದಿತ್ತು ವಿದ್ಯಾರ್ಥಿಗಳೇ. ಏನಪ್ಪಾ ಅಂದ್ರೆ ಪ್ರಥಮ ದರ್ಜೆ ಸಹಾಯಕರು 294 ಹುದ್ದೆಗಳು ನೇಮಕ ಮಾಡ್ತು ಅಂತ ಹೇಳಿದ್ದಾರೆ.
ದ್ವಿತೀಯ ಸಹಾಯಕರು 487ಕ್ಕಿಂತ ಹೆಚ್ಚು ಹುದ್ದೆಗಳ ನೇಮಕಾತಿ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಅಷ್ಟೇ ಅಲ್ಲ, ಇವೆಲ್ಲ ಸೇರಿದ್ರೆ ಸುಮಾರು ಒಂದು 700-800 ಪೋಸ್ಟ್ಗಳು ಇರ್ತಾವ. ಮತ್ತೆ ಇದಕ್ಕೆ ಆಡ್ ಮಾಡುವ ಸಾಧ್ಯತೆಗಳಿದೆ. ಮತ್ತೆ ಯಾವ್ಯಾವ ಇಲಾಖೆದಲ್ಲಿ ಖಾಲಿ ಇರ್ತಾವ ಸಮೀಕ್ಷೆ ಮಾಡಿ ನೋಟಿಫಿಕೇಶನ್ ಆಗುವ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಹುದ್ದೆ ಆಗ್ಬಹುದು. SDF ತುಂಬಾ ದಿನಗಳಿಂದ ನೋಟಿಫಿಕೇಶನ್ ಆಗಿಲ್ಲ. 2019ರಲ್ಲಿ SDF ನೋಟಿಫಿಕೇಶನ್ ಮಾಡಿದ್ದು ಇಲ್ಲಿವರೆಗೂ ಯಾವ್ದು ಹುದ್ದೆಗಳು ಕರೆದಿಲ್ಲ. ಹಾಗಾಗಿ ಮುಂದಿನ ಅತಿ ಶೀಘ್ರದಲ್ಲಿ ಈ ಹುದ್ದೆಗಳು ಕರುವ ಸಾಧ್ಯತೆಗಳಿದಾವೆ. ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA. ಹೌದಾ, KEA ನೋಡ್ರಿ, ಇದು ಅವರು ಸಪರೇಟ್ ಆಗಿ FD ಗೆ ಸಂಪೂರ್ಣವಾಗಿ ಎಕ್ಸಾಮ್ ನಡೆಸ್ತಾರೆ. ಸೊ ಅದು ಅವ್ರು ಏನಪ್ಪಾ ಅಂತಂದ್ರ ನೋಡಿ, FD 200 ಪೋಸ್ಟ್ ಇದಾವೆ, KEದಾಗ SDA 350 ಪೋಸ್ಟ್ಗಳಿದಾವೆ. ಆಮೇಲೆ KKRTC ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ತಾಂತ್ರಿಕ ಮತ್ತು ಸಹಾಯಕರು, ಆಮೇಲೆ KSRTC ಇವ್ರು ತಾಂತ್ರಿಕ ಮತ್ತು ಸಹಾಯಕರು, ಇವ್ರು ಮತ್ತು BMTC ಸುಮಾರು 1000ಕ್ಕಿಂತ ಹೆಚ್ಚು ಪೋಸ್ಟ್ಗಳಿದಾವೆ. ಅಷ್ಟೇ ಅಲ್ಲ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ, ಹೌದಾ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಒಂದು 800-700 ಪೋಸ್ಟ್ಗಳು ನೋಟಿಫಿಕೇಶನ್ ಮಾಡ್ತೀವಿ ಅಂತ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಯಾವ ಟೈಮ್ ಅಲ್ಲಿ ಕೂಡ ನೋಟಿಫಿಕೇಶನ್ ಆಗ್ಬಹುದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅರಣ್ಯ ಇಲಾಖೆದಾಗ ನೋಡಿ, ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಅರಣ್ಯ ನಿರೀಕ್ಷಕರು, ಓಕೆ, ರೇಂಜ್ ಫಾರೆಸ್ಟ್ ಆಫೀಸರ್ 200+ ಇದೆ. ಹೌದಾ, 200 ಹುದ್ದೆಗಳಿದಾವೆ. ರೇಂಜ್ ಫಾರೆಸ್ಟ್ ತುಂಬಾ ಒಳ್ಳೆ ಕ್ವಾಲಿಟಿ ಪೋಸ್ಟ್. ಫಾರೆಸ್ಟ್ ಗಾರ್ಡ್ ಯಾರು ಓದಿರ್ತೀರಿ ಚೆನ್ನಾಗಿ ಅಪ್ಲಿಕೇಶನ್ ಆಗಿ ಮಾಡ್ಕೊಳ್ಳಿ. ಅರಣ್ಯ ನಿರೀಕ್ಷಕರು ತುಂಬಾ ಒಳ್ಳೆ ಸಖತ್ತಾಗಿ ಪೋಸ್ಟ್. ಓಕೆ, ಮತ್ತು ACF ಅಸಿಸ್ಟೆಂಟ್ ಮತ್ತು ಕನ್ಸರ್ವೇಟಿವ್ ಆಫ್ ಫಾರೆಸ್ಟ್, ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ಇದ್ರ ಕೂಡ ಎಷ್ಟೋ ಪೋಸ್ಟ್ಗಳು ಇದಾವೆ. ಹಾಗಾಗಿ ಇದನ್ನು ಕೂಡ ಓದ್ಕೊಳ್ಳಿ, ಅರಣ್ಯ ಇಲಾಖೆ ಕೇಳುವಂಥದ್ದು. ಸೊ ಅಷ್ಟೇ ಅಲ್ಲ ಆಮೇಲೆ ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ನೋಡಿ, ಹೌದಾ, ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಎಷ್ಟು ಪೋಸ್ಟ್ಗಳು ಕಾಲ್ಫಾರ್ಮ್ ಅದಪ್ಪ ಅಂತಂದ್ರ ಶಿಕ್ಷಣ ಇಲಾಖೆ ಸುಮಾರು 16,000, ಓಕೆ, 16,000 ಶಿಕ್ಷಕರು ನೇಮಕಾತಿ ಇದೆ. ಹೌದಾ, ಸುಮಾರು 16,000. ಕಲ್ಯಾಣ ಕರ್ನಾಟಕ HK ಮತ್ತು ನಾನ್ HK ಭಾಗದಲ್ಲಿ ಶಿಕ್ಷಕರ ಕೊರತೆ ಇವತ್ತು ನಾಳೆ ತುಂಬಾ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ನೋಟಿಫಿಕೇಶನ್ ಮಾಡ್ತಾರೆ, ಯಾವ ಟೈಮ್ ಅಲ್ಲಿ ಆಗ್ಬಹುದು. ಯಾರು TT ಎಲಿಜಿಬಲ್ ಆಗಿದ್ದೀರಾ, ಏನಿದ್ರಿ, ಯಾವ D.Ed B.Ed ಚೆನ್ನಾಗಿ ಕುಂತು ಓದಿ, ಏನೇನು ಸಿಲೆಬಸ್ ಇದೆ ಓದಿ. ಸುಮಾರು 16,000+ ಶಿಕ್ಷಕರು ನೇಮಕಾತಿಗಳಿದೆ. ಅರ್ಥ ಆಯ್ತಾ? ಸೊ ಇದು ಕೂಡ ಯಾವ ಸಂದರ್ಭದಲ್ಲಿ ಕೂಡ ನೋಟಿಫಿಕೇಶನ್ ಆಗ್ಬಹುದು. ಕರ್ನಾಟಕ ಎಜುಕೇಶನ್ ಆಪ್ ಇದು ತುಂಬಾ ಎಜುಕೇಶನ್ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಹೌದಾ, ಸೆಂಟ್ರಲ್ ಗೌರ್ಮೆಂಟ್. ಇದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸದ್ಯದಲ್ಲಿ ಅಲ್ಲಿ ನೋಟಿಫಿಕೇಶನ್ ಆಗಿದೆ. UPSC ದವರು EPFO ದವರು ಸುಮಾರು 230 ಪೋಸ್ಟ್ಗಳು ನೋಟಿಫಿಕೇಶನ್ ಮಾಡಿದ್ದಾರೆ. IB ಇಂಟೆಲಿಜೆನ್ಸ್ ಬ್ಯೂರೋ, ಓಕೆ, ಅದರಲ್ಲಿ ACIO ಮತ್ತು ಸೆಕೆಂಡ್ ಗ್ರೇಡ್ 2 ಇವರು 3,717 ಪೋಸ್ಟ್ಗಳು ನೋಟಿಫಿಕೇಶನ್ ಆಗಿದೆ. ಅಷ್ಟೇ ಅಲ್ಲ, IBSA ಅಂದ್ರೆ ಸೆಕ್ಯೂರಿಟಿ ಅಸಿಸ್ಟೆಂಟ್ ಇದೆ, ಅದು 4,000+ ಆಗಿದೆ. ಮತ್ತು BSF ಆಗಿದೆ, BSF ಸುಮಾರು ಅದು 3,000-4,000 ಪೋಸ್ಟ್ ಇದಾವೆ. BSF ಕೂಡ ಸಮಗ್ರವಾಗಿ ನೋಡ್ಕೊಳ್ಳಿ. ಇಷ್ಟೆಲ್ಲ ರಿಕ್ರೂಟ್ಮೆಂಟ್ ಸೆಂಟ್ರಲ್ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇದನ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಏನಪ್ಪಾ ಅಂತಂದ್ರ ಇಷ್ಟು ರಿಕ್ರೂಟ್ಮೆಂಟ್ ಇದು ಸದ್ಯದಲ್ಲಿ ಆಗುವಂಥದ್ದು. ಇವೆಲ್ಲ ಒಳ ಮೀಸಲಾತಿಗೋಸ್ಕರ ಸ್ಟೇ ಮಾಡಿದ್ರು. ಹೌದಾ, ಒಳ ಮೀಸಲಾತಿ ಜಾರಿಗಾಗುವವರೆಗೂ ಯಾವುದೇ ನೇಮಕಾತಿ ಮಾಡಂಗಿಲ್ಲ ಅಂತ ಹೇಳಿದ್ರು. ಓಕೆ, ಸೊ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ಆದ್ರೂ ನೋಟಿಫಿಕೇಶನ್ ಆಗ್ಬಹುದು. ತಾವು ದಯವಿಟ್ಟು ಚೆನ್ನಾಗಿ ಓದಿ. ಯಾವ ಒಂದು ಹುದ್ದೆಗೂ ಅಪ್ಲಿಕೇಶನ್ ಆಗ್ತೀರಿ, ಆ ಹುದ್ದೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಆಧಾರ ಮ್ಯಾಗ ನೀವು ಇವಾಗೆಲ್ಲ ಸ್ಟ್ರಾಟಜಿ ಮಾಡಿ, ಒಳ್ಳೆ ನೀವು ಪ್ಲಾನ್ ಮಾಡಿ, ಒಳ್ಳೆ ಟೈಮ್ ಟೇಬಲ್ ಹಾಕೊಂಡು ಸ್ಟಡಿ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಹುದ್ದೆಗಳಲ್ಲಿ ಪಕ್ಕ ನಿಮ್ಮ ಹೆಸರಿರೋದು 100% ಗ್ಯಾರಂಟಿ. ನಾನು ನಿಮ್ಮ ಪ್ರೀತಿಯ ಶ್ರೀ ಗುರುಕುಲ್ ಅಕಾಡೆಮಿ ನಿರ್ದೇಶಕ HM ರಾಠೋಡ್. ನಮಸ್ಕಾರ.